ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಏನಿದೆ, ವದಂತಿ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಶಾಸಕ ಮುನಿರತ್ನ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ಚುನಾವಣೆಗೆ ಬೇಕಿದ್ರೆ ಹೋಗ್ತೇವೆ, ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಳ್ಳಲ್ಲ. ಡಿಕೆಶಿಯಿಂದ ಬಿಜೆಪಿ ಪಕ್ಷ ಬೆಳೆಸುವಂತಹ ಅಗತ್ಯ ಇಲ್ಲ. ನಮ್ಮ ಪಕ್ಷದಲ್ಲೇ ಬಹಳಷ್ಟು ನಾಯಕರಿದ್ದಾರೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ವೇಳೆ ಬಿಜೆಪಿಗೆ ಬರುವಂತಹ ಆ ಪಾಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಈಗಿನಿಂದಲೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುನಿರತ್ನ. ಬಿಜೆಪಿ ಅವರು ಡಿಕೆಶಿ ವಿರುದ್ಧ ಮಾತಾಡ್ತಾರೆ, ಆದರೆ ಡಿಕೆಶಿ ಅವರು ಕೇಂದ್ರ ಬಿಜೆಪಿ ತುಂಬಾ ಹತ್ತಿರ ಆಗ್ತಾ ಕಾಣಿಸ್ತಾ ಇದೆ. ಅದು ಹತ್ತಿರ ಆಗ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ. ನೀವು ಮುಖ್ಯಮಂತ್ರಿ ಕೊಟ್ಟಿಲ್ಲ, ನಾನು ಶಿಂಡೆ ಆಗ್ಬಿಡ್ತೀನಿ ಅಂತ. ಯಾವ ಶಿಂಡೆನೂ ಆಗಲ್ಲ. ಅವ್ರು ಏಕನಾಥ್ ಶಿಂಡೆ. ಇವರಿಲ್ಲಿ ಮುಟ್ಟೋಕ್ಕೆ ಹೋದರೆ ಏಕ ವ್ಯಕ್ತಿ ಆಗ್ತಾರೆ ಹೊರತು ಏಕ ಶಿಂಡೆ ಆಗಲ್ಲ. ಏಕ ವ್ಯಕ್ತಿನೇ ಆಗೋದು. ಏಕನಾಥ್ ಶಿಂಡೆ ಆಗಲ್ಲ. ಸುಮ್ಮನೆ ಎದುರಿಸೋಕ್ಕೆ, ಅದು ಕಾಂಗ್ರೆಸ್ ಅವ್ರನ್ನ ಎದುರಿಸೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಒಂದು ರಿವರ್ಸ್ ಸ್ಟ್ರಾಟಜಿ ಮಾಡ್ತಾಯಿದ್ದಾರೆ. ಹಿಂಗಾದರೂ ಮಾಡಿದ್ರೆ ನನ್ನ ಜೊತೆ ಬರ್ಬೋದಾ ಅಂತ. ಇಲ್ಲಿ ನಾವು ಚುನಾವಣೆಗೆ ಹೋಗೋಕ್ಕೂ ಸಿದ್ಧವಾಗ್ತೀವಿ ಹೊರತು ಇವ್ರನ್ನ ಜೊತೆಯಲ್ಲಿ ತಗೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಅದಂತೂ ಖಂಡಿತ.